ಮಾರ್ನಿಂಗ್ ಸ್ನೇಹಿತರೆ, ನಮಸ್ಕಾರ. ಒನ್ಸ್ ಅಗೇನ್ ವೆಲ್ಕಮ್ ಟು ಮೈ ಚಾನಲ್ ಶಶಿ ಫೋರೆಕ್ಸ್. ನಾನು ಎಲ್ಲಿದ್ದೀನಂದರೆ, ಇದು ನನ್ನ ಕಡೆ ಬಿಲ್ಡಿಂಗ್ ಕಾಣ್ತಾ ಇದೆಯಲ್ಲ, ಇದು ಹಾಸ್ಪಿಟ್ಲ್. ಇದು ಶೆಂಜನಲ್ಲಿ ಫೇಮಸ್ ನಾನ್ಶಾನ್ ಹಾಸ್ಪಿಟ್ಲು. ಸೊ ತುಂಬ ಜನ ಕಮೆಂಟ್ಸಲ್ಲಿ ಹಾಕ್ತಾ ಇದ್ದಾರೆ, ತುಂಬ ಜನ ಕಮೆಂಟ್ಸಲ್ಲಿ ಕೇಳ್ತಾರೆ, ಮತ್ತು ನನಗೆ ವಾಟ್ಸಪ್ ಮೆಸೇಜ್ ಕೇಳ್ತಾ ಇದ್ದಾರೆ, ಏನು ಚೈನಾದಲ್ಲಿ ಮತ್ತೇನು ಬಂದಿದೆ ಅಂತೆ ಅದು ಇದು ಅಂತ ಹೇಳಿಬಿಟ್ಟು. ಬಟ್ ಆ ಥರ ಏನಿಲ್ಲ ನೋಡಿ, ನೀವೇ ನೋಡಿ ದೃಶ್ಯ ನೋಡಿ, ಎಷ್ಟು ವಾತಾವರಣ, ಹಾಸ್ಪಿಟ್ಲ್ ನೋಡಿ, ಬಿಲ್ಡಿಂಗ್ ಸಖತ್ತಾಗಿದೆ ನೋಡಿ, ಬಿಲ್ಡಿಂಗ್ ಎಲ್ಲ. ಸೊ ನನ್ನ ಹಿಂದ್ಗಡೆ ಇದೆಲ್ಲ ನೋಡಿ, ಹಿಂದ್ಗಡೆ ಇರೋದೆಲ್ಲ ಇದು ಹಾಸ್ಪಿಟ್ಲ್ ಏರಿಯಾ. ಇದು ಖಾಲಿ ಹೊಡಿತಾ ಇದೆ ಅಂತ ಜನ ಇಲ್ಲ. ತುಂಬ ಜನ ಅದೇ ಹೇಳ್ದಲ್ಲ, ಕೇಳ್ತಾಯಿದ್ರು, ವಾಟ್ಸಪ್ ಮೆಸೇಜ್ ಮಾಡಿಬಿಟ್ಟು ಕೇಳ್ತಾರೆ. ಕೆಲವು ಜನ ಕಾಲ್ ಕೂಡ ಮಾಡಿದ್ದಾರೆ. ಮಾಡಿಬಿಟ್ಟು ಆಮೇಲೆ ನನಗೆ ಏನಪ್ಪ ಇದು ಈ ಥರ ಇದೆ ಅಂತ ನಾನು ಯೂಟ್ಯೂಬಲ್ಲಿ ತೆಗೆದು ನೋಡಿದ್ರೆ, ಎಲ್ಲ ಪ್ರೈವೇಟ್ ಮೀಡಿಯಾದವರು ಮತ್ತು ಹೆಣ್ಣುಗಳ ಪರದಾಟ, ಹಾಸ್ಪಿಟ್ಲಲ್ಲಿ ಜನಗಳಿಗೆ ಜಾಗ ಎಲ್ಲ ನುಗ್ಗುತ್ತಾ ಇದ್ದಾರೆ, ಹಂಗೆ ಹಿಂಗೆ ತಿರೋದು ತೋರಿಸಿದ್ರೆ ಅದೆಲ್ಲ ವೀಡಿಯೋಸು ಏನಂತೆ ಕಾರ್ನರ್ ಮೂಲೆಯಲ್ಲಿ ಹಾಕಿದ್ದಾರೆ, ಅನ್ವೆರಿಫೈಡ್ ವೀಡಿಯೋಸ್ ಅಂತ. ನಾನು ಅದೇ ಕ್ವಶನ್ ಮೀಡಿಯಾದವ್ರಿಗೆ, ಯಾಕ್ರಿ ಅನ್ವೆರಿಫೈಡ್ ವೀಡಿಯೋಗಳನ್ನ ತೋರಿಸ್ಬಿಟ್ಟು ಜನಗಳಿಗೆ ಹೆದರ್ಸ್ತೀರಾ? ಅವ್ರು ನೆಮ್ಮದಿಯಾಗಿ ಬಿಡಿ ಪಾಪ ಜನಗಳಿಗೆ. ಸುಮ್ಮನೆ ನಿಮ್ಮ TRPಗೋಸ್ಕರ, ನಿಮ್ಮ ದುಡ್ಡು ಮಾಡ್ಕೊಳ್ಳೋಸ್ಕರ ಏನಕ್ಕೆ ನೀವು ಅನ್ವೆರಿಫೈಡ್ ವೀಡಿಯೋಸ್ ತೋರಿಸ್ಬಿಟ್ಟು ಜನಗಳಿಗೆ ಹೆದರ್ಸ್ತೀರಾ? ಇದೇ ನನ್ನ ಕ್ವಶನ್ನು. ಆಮೇಲೆ ಅದೇ ನೋಡಿ, ಎಲ್ಲ ಮೀಡಿಯಾದಲ್ಲಿ ಅನ್ವೆರಿಫೈಡ್ ವೀಡಿಯೋಸು ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ಸರ್ಕ್ಯುಲ್ ಆಗ್ತಾಯಿದೆ, ವೈರಲ್ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಏನು ಬೇಕಾದ್ರೆ ಮಾಡ್ಬೋದು ರೀ. ನಾನೇ ಒಂದು AI ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಏನೋ ಒಂದು ನಾನು ಒಂದು ಡಿಜಿಟಲ್ ಕ್ರಿಯೇಟ್ ಮಾಡಿ ತೋರಿಸ್ಬೋದಲ್ಲ. ನೀವು ಏನಕ್ಕದೆಲ್ಲ ಅನ್ವೆರಿಫೈಡ್ ವೀಡಿಯೋದೆಲ್ಲ ಹೇಳಿಬಿಟ್ಟು ಇಲ್ಲ ನೀವು ಆ ಥರ ಹೇಳ್ತೀರಾ, ಹಾಗೆ ಅದೇ ಇಷ್ಟ ಆಗಲ್ಲ. ಅದಕ್ಕೆ ಜನರೇ, ನೀವು ಏನೇ ಈ ಥರ ನ್ಯೂಸ್ ಬಂದರೆ ನೀವು ಗಾಬರಿ ಪಟ್ಕೊಳ್ಳೋದು ಏನು ಮಾಡ್ಕೊಳಕ್ಕೆ ಹೋಗಬೇಡಿ. ಏನಕ್ಕಪ್ಪ ಅಂದರೆ, ನಿಮಗೆ ಕನ್ಫರ್ಮೇಷನ್ ಬೇಕಂದರೆ DD ನ್ಯೂಸ್ ನೋಡಿ, DD ಚಾನಲ್ ನೋಡಿಬಿಟ್ಟು ಕನ್ಫರ್ಮ್ ಮಾಡ್ಕೊಳ್ಳಿ. ಸುಮ್ಮನೆ ಆ ಮೀಡಿಯಾ ಈ ಮೀಡಿಯಾ ನೋಡ್ಕೊಂಬಿಟ್ಟು ನೀವು ಗಾಬರಿ ಹಾಕಿ ಹೋಗಬೇಡಿ, ಆರಾಮಾಗಿರಿ. ಈ ಥರ ನಿನ್ನೆ ನನಗೆ ಈ ಥರ ಬಂತಲ್ಲ ನೋಡಿ, ಹಿಂದ್ಗಡೆ ಇದೆಲ್ಲ ಹಾಸ್ಪಿಟಲ್ ಬಿಲ್ಡಿಂಗ್ ಇದು. ಸೊ ನಿನ್ನೆ ನನಗೆ ಈ ಥರ ಬಂತಲ್ಲ ನ್ಯೂಸ್ ಬಂದ ತಕ್ಷಣ ನಾನು ಏನು ಮಾಡಿದೆ, ಸ್ಪೆಷಲ್ಲು ಸುಮ್ಮನೆ ಒಂದು ರೌಂಡ್ ಹೋಗಿ ಬರೋಣ, ಫೇಮಸ್ ಟೂರಿಸ್ಟ್ ಸ್ಪಾಟ್ ಹೋಗಿ ಬರೋಣ ಅಂತ ನಾನು ಏನು ಮಾಡಿದೆ, ಮೆಟ್ರೋ ಟ್ರೈನಲ್ಲಿ ಹೋಗ್ಬೇಕಾದ್ರೆ ನೋಡಿ ಆ ದೃಶ್ಯ, ಮೆಟ್ರೋ ಸ್ಟೇಷನ್ ದೃಶ್ಯ ನೋಡಿ. ನೀವು ಅನ್ಕೊಂತಿರ್ಬೋದೇ, ನೀನಿರೋ ಸ್ಟೇಷನು, ನೀನಿರೋ ಲೈನಲ್ಲಿ ಖಾಲಿ ಹೊಡಿತಾ ಇದೆ ಜನ, ಅದೇನೋ ಅಂತ. ಆಮೇಲೆ ಟ್ರೈನ್ ಒಳಗಡೆ ಹೋದ ತಕ್ಷಣ ಯಾರೂ ಮಾಸ್ಕ್ ಹಾಕಿಲ್ಲ. ಮೆಟ್ರೋ ಟ್ರೈನಲ್ಲಿ ಒಬ್ಬರು ಸೆಕ್ಯೂರಿಟಿ ಇರ್ತಾರೆ, ಪೆಟ್ರೋಲಿಂಗ್ ಮಾಡ್ತಾ ಇರ್ತಾರೆ, ಅವರು ಮಾಸ್ಕ್ ಹಾಕಿಲ್ಲ. ಸೊ ನೀವು ಅಂತಿರ್ಬೋದೇ, ನೀನು ಹೋಗೋ ಮೆಟ್ರೋ ಲೈನಲ್ಲಿ ಏನು ಜನ ಇಲ್ಲ ನಿಮಗೆ ಅಂತ ಹೇಳ್ಬಿಟ್ಟು ನಾನು ಬೇರೆ ಮೆಟ್ರೋ ಲೈನ್ಗೂ ಹೋದೆ. ನಾನು ಬೇರೆ ಮೆಟ್ರೋ ಲೈನೂ ತೋರಿಸ್ತಾ ಇದ್ದೆ ನೋಡಿ. ಅಲ್ಲಿದು ನಿಮಗೆ ಎಲ್ಲ ಫುಟೇಜ್ ತೋರಿಸ್ತಾ ಇದ್ದೀನಿ ನೋಡಿ. ಅಲ್ಲಿ ನಿಮಗೆ ಏನು ಆ ಥರದ್ದು ಬರ್ತಾ ಇಲ್ಲ, ಅಂದರೆ ಆ ಥರ ದೃಶ್ಯಗಳು ಕಾಣ್ತಾ ಇಲ್ಲ. ಈಗ ಪ್ಯಾಂಡಮಿಕಲ್ಲಿ ಯಾವ ಥರ ದೃಶ್ಯ ಆಯಿತು, ಎಲ್ಲರೂ ಮಾಸ್ಕ್ ಹಾಕ್ಕೊಂಡು ಹೆಲ್ತ್ ಕೋಡು, ಅದು QR ಕೋಡ್ ಇರ್ತಲ್ಲ, ಹೆಲ್ತ್ ಚೆಕಪ್, ಗ್ರೀನ್ ಕಾರ್ಡ್ ಅಂತ ಹೇಳ್ತಾರಲ್ಲ, ಅದು ತೋರಿಸ್ಬಿಟ್ಟು ಅಲೋ ಮಾಡ್ತಾಯಿದ್ರು ಮೆಟ್ರೋ ಟ್ರೈನಲ್ಲಿ. ಆ ಥರ ಏನೂ ದೃಶ್ಯ ಇಲ್ಲ. ಆಮೇಲೆ ಒಂದು ಟೂರಿಸ್ಟ್ ಸ್ಪಾಟಲ್ಲಿ ನೋಡಿ, ಅದು ದೃಶ್ಯ ತೋರಿಸ್ತೀನಿ, ನೀವೇ ನೋಡಿ. ಟೂರಿಸ್ಟ್ ಸ್ಪಾಟ್ ಶೆಂಜನ್ನಲ್ಲಿ, ಆ ಟೂರಿಸ್ಟ್ ಸ್ಪಾಟಲ್ಲಿ ಎಲ್ಲ ಬೇರೆ ಬೇರೆ ಕಡೆಯಿಂದ ಜನ ಬಂದಿರ್ತಾರೆ. ಆ ಟೂರಿಸ್ಟ್ ಸ್ಪಾಟ್ ದೃಶ್ಯ ನಿಮಗೆ ತೋರಿಸ್ತೀನಿ, ಅದನ್ನು ನೋಡಿ ನೀವು. ನೋಡಿ ಸ್ನೇಹಿತರೆ, ಟೈಮ್ ಬಂದುಬಿಟ್ಟು 7:40 ಆಗಿದೆ. ಇವತ್ತು ಫ್ರೈಡೇ ಸಾಯಂಕಾಲ. ನಾನು ಒಂದು ಮೆಟ್ರೋ ಲೈನಿಂದ ಇನ್ನೊಂದು ಮೆಟ್ರೋ ಲೈನ್ಗೆ ಹೋಗ್ತಾಯಿದ್ದೀನಿ. ಇಲ್ಲಿ ಜನ ನೋಡಿ, ನೀವೇ ನೋಡಿ, ಯಾರು ಮಾಸ್ಕ್ ಹಾಕಿದರೆ ಯಾರು ಮಾಸ್ಕ್ ಹಾಕಿಲ್ಲ ಅಂತ ಇದ್ರ ಮೇಲೆ ನಿಮಗೆ ಗೊತ್ತಾಗುತ್ತೆ ನೋಡಿ. ನನ್ನ ಹಿಂದ್ಗಡೆ ಜನ ಎಲ್ಲ ಬರ್ತಾರೆ, ಇದ್ರ ಮೇಲೆ ನಿಮಗೆ ಗೊತ್ತಾಗುತ್ತೆ ಯಾರು ಮಾಸ್ಕ್ ಹಾಕಿದರೆ ಯಾರು ಮಾಸ್ಕ್ ಹಾಕಿಲ್ಲ ಅಂತ ನೋಡಿ. ನಿಮಗೋಸ್ಕರ ನಾನು ಲೈವ್ ಆಗಿ ಬಂದು ನಾನು ತೋರಿಸ್ತಾ ಇದ್ದೀನಿ ನೋಡಿ. ಯಾರು ಹಾಕಿದರೆ ಮಾಸ್ಕ್, ಚಿಕ್ಕ ಮಕ್ಕಳು, ದೊಡ್ಡವರು, ಯಾರೂ ಹಾಕಿಲ್ಲ ಮಾಸ್ಕ್. ಸುಮ್ಮನೆ ಯಾರು ಏನೇನೋ ನ್ಯೂಸ್ ಬಿಡ್ಬಿಡ್ತಾರೆ, ಅದನ್ನು ಕೇಳಿಬಿಟ್ಟು ನೀವೆಲ್ಲ ಗಾಬರಿ ಆಗ್ತೀರಾ. ಬನ್ನಿ, ಇಲ್ಲಿ ಹೊರಗಡೆ ತೋರಿಸ್ತೀನಿ ನಿಮಗೆ. ಇನ್ನು ನೋಡಿ, ಎಕ್ಸಿಟ್ A, ಒಂದು ಫೇಮಸ್ ಶೆಂಜನಲ್ಲಿ ಫೇಮಸ್ ಟೂರಿಸ್ಟ್ ಸ್ಪಾಟ್ ಇದು. ಈ ಸ್ಪಾಟಲ್ಲಿ ಹೋಗ್ತಿದ್ದೀನಿ, ಬನ್ನಿ ನೋಡಿ. ಯಾರು ಹಾಕಿ ಒಂದು ಟ್ರೈನಲ್ಲಿ ಕೂಡ ನೋಡಿ, ನಾನು ಆ ಟ್ರೈನಲ್ಲಿ ಬರ್ಬೇಕಾದ್ರೆ ಶೂಟಿಂಗ್ ಮಾಡಿದೆ ನೋಡಿ. ಇವರೊಬ್ಬರೇ ಮಾಸ್ಕ್ ಹಾಕಿದ್ದಾರೆ. ಇವರು ಏನು ಮಾಸ್ಕ್ ಹಾಕಿದ್ದಾರೆ ಅಂದರೆ, ಇವರು ಅಲ್ಲಿ ಫುಡ್ ಐಟಮ್ಸ್ನ ಸೆಲ್ ಮಾಡ್ತಾರೆ, ಅದಕ್ಕೋಸ್ಕರ ಅವ್ರು ಮಾಸ್ಕ್ ಹಾಕಿದ್ದಾರೆ ನೋಡಿ. ಸ್ನೇಹಿತರೆ, ನಿಮಗೋಸ್ಕರ ನಾನು ಫೇಮಸ್ ಟೂರಿಸ್ಟ್ ಸ್ಪಾಟಲ್ಲಿ ಬಂದಿದ್ದೀನಿ ನೋಡಿ. ಈ ಥರ ಎಲ್ಲ ಇದೆ. ಮೊನ್ನೆ ಇಲ್ಲೆಲ್ಲ ನ್ಯೂ ಇಯರ್ ಪಾರ್ಟಿ ಆಗಿದೆ ನೋಡಿ. ಮಕ್ಕಳು
ಎಲ್ಲರೂ ಇದ್ದಾರೆ, ಯಾರೂ ಮಾಸ್ಕ್ ಹಾಕಿಲ್ಲ. ಕೆಲವೊಬ್ರು ಜನ ಕೇಳ್ತಾರೆ, ಏನಪ್ಪ ನೀನು ಸೌತ್ ಚೈನಾದಲ್ಲಿದೆಯಾ, ಶೆಂಜನಲ್ಲಿದೆಯಾ, ಬೇರೆ ಕಡೆ ನಾರ್ತ್ ಚೈನಾದೆಲ್ಲ ಆಗಿದೆ, ನಿನಗೇನು ಗೊತ್ತು ಅಂತಾರೆ. ಬಟ್ ಇದು ಟೂರಿಸ್ಟ್ ಸ್ಪಾಟು, ಇಲ್ಲಿ ಫಾರಿನರ್ಸು ಬರ್ತಾರೆ, ನಾರ್ತ್ ಚೈನಾದವರು ಬರ್ತಾರೆ, ಆಮೇಲೆ ಸೌತು ಬರ್ತಾರೆ, ಈಸ್ಟ್ ವೆಸ್ಟ್ ಆಲ್ ಚೈನೀಸ್ ಇಲ್ಲೇ. ಲೋಕಲ್ ತುಂಬ ಕಡಿಮೆ ಇಲ್ಲಿ, ಆಮೇಲೆ ಫಾರಿನರ್ಸ್ ಜಾಸ್ತಿ ಬರ್ತಾರೆ. ನೋಡಿ ಅಲ್ಲಿ ವೆರಿ ರೇರ್ಲಿ ಮಾಸ್ಕ್ ಹಾಕಿದ್ದಾರೆ ನೋಡಿ. ಇಲ್ಲಿ ಯಾರೊಬ್ರು ಹಾಕೊಂಡು ಹೋಗ್ತಾರೆ, ಅವ್ನು ಯಾವುದೋ ಹೋಟ್ಲಲ್ಲಿ ಕೆಲಸ ಮಾಡ್ತಾನೆ. ಇವರೊಬ್ಬರು ಮೇಡಮ್ ಅವ್ರು ಹಾಕಿದ್ದಾರೆ ಮಾಸ್ಕ್ ಇಲ್ಲಿ ನೋಡಿ. ಇವರೊಬ್ಬರು ಕೆಳಗಡೆ ಕುತ್ಕೊಂಡಿದ್ದಾರಲ್ಲ, ಇವರು ಮಾರ್ತಿರ್ತಾರೆ, ಮಾಸ್ಕ್ ಹಾಕ್ಕೊಂಡಿದ್ದಾರೆ. ಬನ್ನಿ, ಇಲ್ಲೆಲ್ಲ ಇಂಟರ್ನ್ಯಾಷನಲ್ ಇದು ಇದೆ, ಏನು ಅದು ರೆಸ್ಟೋರೆಂಟ್ಸ್. ಇಲ್ಲಿ ಒಂದು ಮಲೇಷಿಯನ್ ರೆಸ್ಟೋರೆಂಟ್ ಇರುತ್ತೆ ನೋಡಿ. ಇದು ಬಂದುಬಿಟ್ಟು ಮಲೇಷಿಯನ್ ರೆಸ್ಟೋರೆಂಟ್, ಇದು ಮಲೇಷಿಯನ್ ರೆಸ್ಟೋರೆಂಟು. ಇದು ಮಲೇಷಿಯನ್ ರೆಸ್ಟೋರೆಂಟ್ ಆ್ಯಂಡ್ ಬಾರ್ ಇದೆ ನೋಡಿ. ಯಾರೂ ಹಾಕಿಲ್ಲ. ಆಮೇಲೆ ಮುಂದೆ ಒಂದು ಇಂಡಿಯನ್ ರೆಸ್ಟೋರೆಂಟು ಇದೆ ಇಲ್ಲಿ ನೋಡಿ. ಇಲ್ಲೂ ಯಾರೂ ಹಾಕಿಲ್ಲ. ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ 7:45, 8 ಆಗ್ತಾಯಿದೆ. ಇವರೊಬ್ಬರೇ ಹಾಕಿದ್ದಾರೆ ಈ ಥರ ರೆಸ್ಟೋರೆಂಟಲ್ಲಿ. ಇವರು ಸರ್ವ್ ಮಾಡೋರು ಇರ್ತಾರಲ್ಲ, ಅವ್ರು ಮಾತ್ರ ಹಾಕಿರ್ತಾರೆ ಮಾಸ್ಕು. ಮಿಗತಾರೆ ಯಾರೂ ಹಾಕಿಲ್ಲಪ್ಪ ನೋಡಿ. ಸಾಯಂಕಾಲ ಟೈಮು ಕ್ಲೀನ್ ಮಾಡ್ತಾ ಇದ್ದಾರೆ. ಹಲೋ ನೋಡಿ, ಇದು ಇಂಡಿಯನ್ ರೆಸ್ಟೋರೆಂಟು. ಈಗ ಯಾರೂ ಮಾಸ್ಕ್ ಹಾಕಿಲ್ಲ. ಇಲ್ಲೂ ನೋಡಿ ಸ್ಕೂಲ್ ಫ್ರೆಂಡ್ಸ್ ಇರಲ್ಲ, ಅವರು ಹಾಕಿಲ್ಲ ನೋಡಿ. ಎಲ್ಲ ಫಾರಿನರ್ಸ್ ಎಲ್ಲ ಕೂತ್ಕೊಂಡು ಎಂಜಾಯ್ ಮಾಡ್ತಾಯಿದ್ದಾರೆ, ಯಾರೂ ಮಾಸ್ಕ್ ಹಾಕಿಲ್ಲ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ಕೆಲವು ಜನ ಕಮೆಂಟ್ ಹಾಕ್ತಾರೆ, ಏನಪ್ಪ ಅಲ್ಲೆಲ್ಲ ಫುಲ್ ಕಂಟ್ರೋಲ್ಡ್ ಇದೆ, ಫ್ರೀಡಮ್ ಆಫ್ ಸ್ಪೀಚ್ ಇಲ್ಲ, ಅದು ಇಲ್ಲ, ಸುಮ್ಮನೆ ಏನೇನೋ ಮಾತಾಡಬೇಡ ಅಂತ ಹೇಳ್ತಾರೆ. ಸೊ ಒಂದು ವೇಳೆ ಅದು ಕರೆಕ್ಟೇ ಇದ್ದರೆ ಅಟ್ಲೀಸ್ಟು ನಮಗೆ ಎಫೆಕ್ಟ್ ಆಗಬೇಕಲ್ಲ. ಎಫೆಕ್ಟ್ ಅಂದರೆ ಏನು ಅದರದ್ದು? ಈಗ ಸ್ಕೂಲ್ ಕಾಲೇಜಸ್, ಈಗ ಫಸ್ಟು ಏನೇ ಆ ಥರ ಪ್ಯಾಂಡಮಿಕ್ ಬಂತು, ಏನೇ ಬಂದರೆ ಫಸ್ಟ್ ಏನು ಮಾಡ್ತಾರೆ, ಸ್ಕೂಲ್ ಕಾಲೇಜ್ಗಳಿಗೆ, ಶಾಲಾ ಕಾಲೇಜ್ಗಳಿಗೆ ರಜೆ ಘೋಷಣೆ ಅಂತ ಹಾಕಿಬಿಡ್ತಾರೆ. ಆಮೇಲೆ ಹೋಮ್ ಸ್ಕೂಲ್ ಅಂತ ಹಾಕಿಬಿಡ್ತಾರೆ. ಆಮೇಲೆ ವರ್ಕ್ ಫ್ರಮ್ ಹೋಮ್ ಅಂತ ಹಾಕ್ತಾರೆ. ಆ ಥರದ್ದು ಯಾವುದೂ ಆಗಿಲ್ಲ ಇಲ್ಲಿ. ಆಮೇಲೆ ಟ್ರಾವೆಲ್ ಬ್ಯಾನ್ ಮಾಡಿಬಿಡ್ತಾರೆ, ಅದೂ ಇಲ್ಲ, ರೆಸ್ಟ್ರಿಕ್ಷನ್ಸ್ ಇಲ್ಲ. ಆಮೇಲೆ ನಾನು ಕಂಪ್ನಿಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ಒಂದು 2,000 ಜನ ಎಂಪ್ಲಾಯೀಸ್ ಇದ್ದಾರೆ. ಅದು ಯಾಕಂದರೆ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟಲ್ಲಿ ಅಲ್ಲಿ ವರ್ಕರ್ಸ್ ಇರ್ತಾರಲ್ಲ, ಅವರೆಲ್ಲ ಬೇರೆ ಕಡೆಯಿಂದ ಬಂದಿರ್ತಾರೆ. ಆಲ್ ಓವರ್ ಚೈನಾದಿಂದ ಬಂದು ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಬಟ್ ಅವ್ರ ಕಡೆಯಿಂದ ನ್ಯೂಸ್ ಬರಬೇಕಾ? ಅದೂ ಇಲ್ಲ. ಆಮೇಲೆ ಇನ್ನೊಂದು ಏನಂದರೆ, ಇಲ್ಲಿ ಚೈನಾದಲ್ಲಿ ವಾಟ್ಸಪ್ ಎಲ್ಲ ಬ್ಯಾಂಡ್ ಇದೆ, ಬಟ್ ವಿಚಾಟ್ ಅಂತಿದೆ. ವಿಚಾಟಲ್ಲಿ ನಾವು ಗ್ರೂಪ್ ಮಾಡ್ಕೊಂಡಿರ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಫಾರಿನರ್ಸ್ ಇನ್ ಶೆಂಜನ್, ಆಮೇಲೆ ಫಾರಿನರ್ಸ್ ಇನ್ ಚೈನಾ ಅಂತ ಈ ಥರ ಒಂದು ಸುಮಾರು ಗ್ರೂಪ್ಗಳಿದೆ. ಆಮೇಲೆ ನಮ್ಮದು ಚೈನೀಸ್ ಫ್ರೆಂಡ್ಸ್ ಜೊತೆಗೂ ಗ್ರೂಪ್ಸ್ ಇದೆ. ಆ ಗ್ರೂಪಲ್ಲಿ ಡಿಸ್ಕಸ್ ಆಗಬೇಕಾ ಅದ್ರ ಬಗ್ಗೆನೂ? ಅದು ಡಿಸ್ಕಷನ್ ಆಗ್ತಾಯಿಲ್ಲ. ಆಮೇಲೆ ನಮ್ಮ ಕಂಪ್ನಿಯಲ್ಲಿ ನಮ್ಮ ಕೊಲೀಗ್ಸ್, ನಮ್ಮ ಕ್ಲೋಸ್ ಫ್ರೆಂಡ್ಸ್ ಅವರು ಡಿಸ್ಕಸ್ ಮಾಡಬೇಕಾ? ಅದು ಡಿಸ್ಕಸ್ ಆಗ್ತಾಯಿಲ್ಲ. ಸೊ ಹಾಗಾಗಿಬಿಟ್ಟು ಈ ಥರದ್ದು ಏನೂ ಆ ಥರದ್ದು ಇಲ್ಲೇ ಇಲ್ಲ ನೋಡಿ. ಈವನ್ ನಮ್ಮ ಮಕ್ಕಳಿಗೂ ಸ್ಕೂಲಲ್ಲಿ ಅವ್ರ ಟೀಚರ್ಸ್ ಹೇಳ್ತಾರೆ, ಮಕ್ಕಳೇ ನೀವು ಮಾಸ್ಕ್ ಹಾಕೊಂಡು ಹೋಗಬೇಕು, ಸ್ವಲ್ಪ ಕೇರ್ಫುಲ್ ಆಗಿರಿ, ಏನೋ ಬರ್ತಾ ಇದೆ ಅಂತ ಸ್ವಲ್ಪ ಅವ್ರು ಹಿಂಟ್ ಕೊಡಬೇಕಾ? ಆ ಥರ ಏನೂ ಬಂದಿಲ್ಲ. ಸುಮ್ಮನೆ ನಮ್ಮದು ಮೀಡಿಯಾದವರು ಏನೋ ಯಾವುದೋ ಒಂದು ಹಾಳು ಮೂಳಿ ಬಿದ್ದಿದ್ದು ಹಳೇದು ಯಾವುದೋ ಒಂದು ಅನ್ವೆರಿಫೈಡ್ ವೀಡಿಯೋ ಅವರೇ ಹೇಳ್ಬಿಡ್ತಾರೆ, ನನಗೆ ಗೊತ್ತಿಲ್ಲ ಇದು ಅನ್ವೆರಿಫೈಡ್ ವೀಡಿಯೋ, ನನಗೆ ಗೊತ್ತಿಲ್ಲಪ್ಪ ಇದು ಅನ್ವೆರಿಫೈಡ್ ವೀಡಿಯೋ ಅಂತ ಹೇಳ್ಬಿಟ್ಟು ಅವರೇ ತೋರಿಸ್ತಾರೆ. ಏನಕ್ಕೆ ತೋರಿಸ್ತಾರೆ? ನೀವು ಬಂದುಬಿಟ್ಟು ವೆರಿಫೈ ಮಾಡ್ಕೊಂಡು ವೆರಿಫೈ ವೀಡಿಯೋ ತೋರಿಸಿ, ಸುಮ್ಮನೆ ಆ ಥರ ಎಲ್ಲ ತೋರ್ಸೋಕೆ ಹೋಗಬೇಡಿ. ಆಮೇಲೆ ಇನ್ನೊಂದು, ಒಬ್ಬರು ಫೇಮಸ್ ಮೀಡಿಯಾ ರಿಪೋರ್ಟರ್, ನಾನು ಅವ್ರ ಹೆಸರು ಹೇಳಲ್ಲ, ಅದು ಮೀಡಿಯಾ ಕಂಪ್ನಿ ಹೆಸರು ಹೇಳಲ್ಲ, ನನಗೆ ಸಿಕ್ಕಾಪಟ್ಟೆ ಕಾಲ್ ಮಾಡಿದ್ದಾರೆ. ರಾತ್ರಿ 12 ಗಂಟೆ 1 ಗಂಟೆವರೆಗೂ ಕಾಲ್ ಮಾಡಿದ್ದಾರೆ. ಮಿಸ್ ಕಾಲ್ ಬಂದಿದೆ. ಆ ಸ್ಕ್ರೀನ್ಶಾಟ್ ತೋರಿಸ್ತೇನೆ ನನಗೆ, ಮಿಸ್ ಕಾಲ್ ಸ್ಕ್ರೀನ್ಶಾಟು ಮತ್ತು ಟೈಮಿಂಗು ತೋರಿಸ್ತೇನೆ ನೋಡಿ. ಅಟ್ಲೀಸ್ಟ್ ಸೆನ್ಸ್ ಬೇಡ ಅವ್ರಿಗೆ? ಟೈಮಿಂಗು ಈ ಟೈಮಲ್ಲಿ ಮಲಗಿರ್ತಾರೆ, ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಅದನ್ನು ಬೇಡ ಅವ್ರಿಗೆ. ಸುಮ್ಮನೆ ಅವರು ದುಡ್ಡು ಮಾಡ್ಕೋಸ್ಕರ, TRPಗೋಸ್ಕರ ಸುಮ್ಮನೆ ಆ ಥರ ಮಾಡಿ ತೋರಿಸ್ತೀರಿ ಏನು? ನಾನು ಇದಷ್ಟೇ ಅಲ್ಲ, ಎಲ್ಲ ಮೀಡಿಯಾಗಳಿಗೂ ಬೈತಾ ಇದ್ದೀನಿ. ಇವನ್ ಫಾರಿನ್ ಮೀಡಿಯಾದವ್ರಿಗೂ ನನಗೆ ಬೈತಾ ಇದ್ದೀನಿ. ಏನಕ್ಕಂದರೆ ಅವರು ನಮ್ಮ ಇಂಡಿಯಾದ ಗಲೀಜು ತೋರಿಸ್ಕೊಂಡ್ಬಿಟ್ಟು ಹೊಟ್ಟೆ ತುಂಬಿಸ್ಕೊತಾರೆ. ಬರೀ ನಮ್ಮ ಇಂಡಿಯಾದ್ದು ಸ್ಲಮ್ಮು ತೋರಿಸ್ದೆ, ಬಾಂಬೆ ಸ್ಲಮ್ಮು, ಧಾರಾವಿ ಸ್ಲಮ್ಮು ಅದೆಲ್ಲ ತೋರಿಸ್ಬಿಟ್ಟು ಅವ್ರು ಹೊಟ್ಟೆ ತುಂಬಿಸ್ಕೊತಾ ಇದ್ದಾರೆ. ಸೊ ಹಾಗಾಗ್ಬಿಟ್ಟು ನಾನು ಈ ಮೀಡಿಯಾಗಳನ್ನ ಅಷ್ಟು ನಾನು ಜಾಸ್ತಿ ನಂಬಲ್ಲ. ನೋಡಿದರೆ ಓನ್ಲಿ ಅದು ಏನು ಗೌರ್ಮೆಂಟ್ ಅಥರೈಸ್ಡ್ ಇರುತ್ತಲ್ಲ ಆ ಮೀಡಿಯಾ ಮಾತ್ರ ನಂಬೋದು. ಅದನ್ನೇ ನೀವು ಕೂಡ ನೋಡಿ. ಈ ಥರ ಏನೇ ಪ್ಯಾಂಡಮಿಕ್ ಆಯಿತು, ಏನೇ ಒಂದು ಸೋಷಿಯಲ್ ಸ್ಟೆಬಿಲಿಟಿಗೆ, ಒಂದು ಇನ್ಸ್ಟೆಬಿಲಿಟಿಗೆ ಒಂದು ಏನು ನ್ಯೂಸ್ ಬಂದರೆ, ನೀವು ಆ ಥರ ಬಂದರೆ ನೀವು ಅದನ್ನು ಇದು ಮಾಡಿ, ಏನು DD ನ್ಯೂಸ್ ನೋಡ್ಕೊಂಡು ನೀವು ಕನ್ಫರ್ಮ್ ಮಾಡಿ ನೋಡಿ. ನಾನು ಪಕ್ಕದಲ್ಲಿ ಒಂದು ಆ್ಯಂಬುಲೆನ್ಸ್ ಹೋಗ್ತಾಯಿದ್ದೆ ನೋಡಿ, ಸುಮ್ಮನೆ ಖಾಲಿ ಹೋಗ್ತಾಯಿದ್ದೆ ನೋಡಿ. ಅದು ಆ್ಯಂಬುಲೆನ್ಸ್ ನೋಡಿ, ಆ್ಯಂಬುಲೆನ್ಸ್ ಹೋಯ್ತಾ, ಅದೇನು ಆ ಥರ ಈ ಥರ ಇಲ್ಲೇ ಅಲ್ಲ. ಆ್ಯಂಬುಲೆನ್ಸ್ಗೆ ಪರದಾಟ, ಡಾಕ್ಟ್ರುಗಳ್ದು ಇದು, ಅವರು ರೋಗಿಗಳು ಪರದಾಟ, ಅದು ಇದು ಎಲ್ಲ ಹೇಳ್ತಾಯಿದ್ದಾರೆ. ಆ ಥರ ಏನೂ ಆಗ್ತಾಯಿಲ್ಲ ನೋಡಿ. ಅವರು ಸೆಕ್ಯೂರಿಟಿ ಅವರು ಹೋಗ್ತಾಯಿದ್ದಾರೆ, ಅವರು ಮಾಸ್ಕ್ ಹಾಕಿಲ್ಲ ನೋಡಿ. ಈ ಥರದ್ದು ಇಲ್ಲಿ
ದೃಶ್ಯ. ಇಷ್ಟೇ ಸ್ನೇಹಿತರೆ, ನಿಮಗೋಸ್ಕರ ಒಂದು ಚಿಕ್ಕ ವೀಡಿಯೋ. ನೀವು ಆರಾಮಾಗಿರ್ರಿ, ಏನು ಗಾಬರಿ ಪಟ್ಕೊಳಕ್ಕೆ ಹೋಗಬೇಡಿ, ಬಿಂದಾಸ್ ಆಗಿರ್ರಿ. ಏನೇನು ನ್ಯೂಸ್ ಬೇಕಾದರೆ ಪದೇ ಹೇಳ್ತಾ ಇದ್ದೀನಿ, DD ಚಾನಲ್ ನ್ಯೂಸ್ ನೋಡಿಕೊಂಡೇ ಕನ್ಫರ್ಮ್ ಮಾಡ್ಕೊಳ್ಳಿ. ಬೇರೆ ನ್ಯೂಸ್ಗಳನ್ನ ನೋಡಿಕೊಂಡು ಸುಮ್ಮನೆ ನೋಡಿಕೊಂಡು ಎಂಟರ್ಟೈನ್ಮೆಂಟ್ ತೊಗೊಂಡು ಬಿಟ್ಟಾಕಿ, ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಸೊ ಅಲ್ಲಿವರೆಗೆ ಟೇಕ್ ಕೇರ್. ಜೈ ಕರ್ನಾಟಕ, ಜೈ ಹಿಂದ್.